ಎಜಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಅಕ್ಷರ ದಾಸೋಹ ನೌಕರ ಸಂಘ ವಿಜಯಪುರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ. ಮಧ್ಯಾಹ್ನದ ಬಿಸಿ ಊಟ ಪ್ರಾರಂಭವಾಗಿ 24 ವರ್ಷಗಳು ಕಳೆದು ಇಲ್ಲಿಯ ತನಕ ನಮಗೆ ಸರಿಯಾದ ವೇತನ ಕೊಟ್ಟಿರುವುದಿಲ್ಲ. ಹೀಗಾಗಿ ನಮ್ಮ ವೇತನ ಕೂಡಲೇ ಜಾಸ್ತಿ ಮಾಡಬೇಕು ಮತ್ತು ನಮ್ಮ ನೌಕರಿ ಕಾಯ್ಗೊಳಿಸಬೇಕು ಅಂತ ಪ್ರತಿಭಟನೆ ಮಾಡುತ್ತಾ ಬಂದಿದ್ದೀವಿ. ನಮ್ಮ ಅನುಭವದಲ್ಲಿ ಮೊದಲು 300, 600 ಮತ್ತು 1500 ಕೊಡ್ತಾ ಬಂದಿದ್ದಾರೆ. ನಮಗೆ ಈ ಸಂಬಳ ಸಾಲುವುದಿಲ್ಲ ಮತ್ತು ನಮ್ಮ ಮನೆಯ ಮಕ್ಕಳನ್ನ ಜೋಪಾನ ಮಾಡಿ ಕೊಡಬೇಕು ಅಂತ ನಮಗೆ ಸರಿಯಾದ ವೇತನ ಇರೋದಿಲ್ಲ. 3 ದಿನದಲ್ಲಿ ನಮ್ಮ ಸರಿಯಾದ ವೇತನ ಕೊಡಬೇಕು ಮತ್ತು ನಮ್ಮ ನೌಕರಿ ಕರೆ ಮಾಡಬೇಕು ಅಂತ ಮಾನ್ಯ ಕರ್ನಾಟಕ ಸರ್ಕಾರ ರಾಜ್ಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇವರಿಗೆ ವನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಂದ ಮನವಿ ಸಲ್ಲಿಸ್ತಾ ಇದೆ. ಮನವಿ ತೆಗೆದುಕೊಂಡು ನಂತರ ನಮ್ಮ ಸರಿಯಾದ ವೇತನ ಮತ್ತು ಕಾಯಂ ನೌಕರಿ ಮಾಡಿದ್ದಲ್ಲಿ ಒಂದೊಂದು ದಿನ ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಸಿದ್ದಾರೆ. ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಹಣದಿಂದ ಇದು ಯೋಜನೆ ನಡೆಸ್ತಾ ಇದೆ. ಆದರೂ ಕೇಂದ್ರದವರು ಬರೀ ತಿಂಗಳಿಗೆ 2022ಕ್ಕೆ ಯೋಜನೆ ಪ್ರಾರಂಭವಾಗಿದ್ದು ಅವು ಮಕ್ಕಳ ಅಪೌಷ್ಟಿಕತೆ ಹೋಗಲಾಡಿಸಲು ಈ ಯೋಜನೆ ಆಗಿದ್ದು ಇದರಲ್ಲಿ ಕೇಂದ್ರ ಸರ್ಕಾರ ಬರೀ ತಿಂಗಳಿಗೆ 600 ರೂಪಾಯಿ ವೇತನ ಕೊಡ್ತಾ ಇದೆ. ಹಾಗೂ ರಾಜ್ಯ ಸರ್ಕಾರ 3000. ಆದರೆ ಮುಖ್ಯ ಅಡಿಗರಿಗೆ 3700, ಸಹಾಯಕ ಅಡಿಗರಿಗೆ 3600 ರೂಪಾಯಿ ತಿಂಗಳಿಗೆ ಗೌರವಧನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಕೆಲಸದ ಹೊರೆ ಹೆಚ್ಚಾಗಿದೆ. ಈಗ ದಿನಾಲೂ ಮೊಟ್ಟೆ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಮತ್ತು ಅನ್ನ ಸಾಂಬಾರು ಮತ್ತು ಹಾಲು ಕೊಡಬೇಕು. ಅದಕ್ಕೆ ನಾವು ಎಲ್ಲ ಅಡಿಗೆಯವರು ಮುಂಜಾನೆ 9 ಗಂಟೆಗೆ ಶಾಲೆಗೆ ಬರಬೇಕು. ಶಾಲೆಯಲ್ಲಿ ಕಸ ಉಡಿಸೋದು, ಪಾತ್ರೆ ಪ್ರಕಾರ ತೊಳೆದುಕೊಂಡು ಹಾಲು ಮಾಡಿ ಮತ್ತು ಮೊಟ್ಟೆ ಕುದಿಸಿ ಅನ್ನ ಸಾರು ಮಾಡಬೇಕಾದ್ರೆ ಇಡೀ ಮುಂಜಾನೆ 9ರಿಂದ 4 ಗಂಟೆವರೆಗೆ ನಮ್ಮ ಕೆಲಸ. ಆದರೂ ಸರ್ಕಾರ 4 ಗಂಟೆ ಕೆಲಸ ಎಂದು ಹೇಳಿದೆ. ಅದು ನಮಗೆ 6 ಗಂಟೆ ಕೆಲಸ ಆಗುತ್ತದೆ. ಈ ಕೈಪಿಡಿಯಲ್ಲಿ 4 ಗಂಟೆ ಬದಲು 6 ಗಂಟೆ ಮಾಡಬೇಕು ಮತ್ತು ನಮಗೆ ಕನಿಷ್ಠ ಕೂಲಿ ತಿಂಗಳಿಗೆ 26,000 ವೇತನ ಕೊಡಬೇಕು. ಮತ್ತು ಈ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿ ಬಿಸಿ ಊಟದವರಿಗೆ 6,000 ಕೊಡದೆ ಒಂದು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. ಇನ್ನೂವರೆಗೂ ಒಂದು 9% ಹೆಚ್ಚು ಮಾಡಿಲ್ಲ. ಅದಕ್ಕೆ ನಮ್ಮ ಬಿಸಿ ಊಟದವರ ಗೌರವಧನ ಹೆಚ್ಚಿಗೆ ಮಾಡಬೇಕು, ಕಾಯಮಾತಿ ಮಾಡಬೇಕು. ಮತ್ತು ಯಾವ ಅಡಿಗೆಯವರಿಗೆ ಸೇವಾ ಭದ್ರತೆ ಇಲ್ಲ, ಸೇವಾ ಭದ್ರತೆ ಕೊಡಬೇಕು. ಮತ್ತು PF ಇಲ್ಲ. ಮತ್ತು ಮರಣ ಹೊಂದಿದರೆ ಯಾವುದು ಭದ್ರತೆ ಇಲ್ಲ. ಮತ್ತು ಇಡುಗಂಟು ಕೊಡ್ತೇವೆ ಅಂದರೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದು ಶಿಫಾರಸು 40,000 ಮತ್ತು 15 ವರ್ಷ ಮಾಡಿದ್ರೆ 30,000 ಕೊಡ್ತೇವೆ ಅಂತ ಶಿಫಾರಸು ಜಾರಿ ಮಾಡಿದ್ರು. ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ. ಅದು ಇಡುಗಂಟು ಬಿಡುಗಡೆ ಮಾಡಬೇಕು. ಮತ್ತು ಈ ನಾಳೆ ಬಜೆಟ್ನಲ್ಲಿ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬಿಸಿ ಊಟದ ಬಗ್ಗೆ ಮಾತಾಡಬೇಕು ಮತ್ತು ಗೌರವಧನ ಹೆಚ್ಚಿಗೆ ಮಾಡಬೇಕು. ಕೇಂದ್ರ ಸರ್ಕಾರನೂ ಮಾಡಬೇಕು, ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಬೇಕು. ಈ ಬಿಸಿ ಊಟನು ಸರ್ಕಾರಿ ಸ್ಕೂಲಾಗ ಮಾಡ್ತೀವಿ? ಸರ್ಕಾರಿ ಸ್ಕೂಲ್ದಾಗೆ ಮಾಡ್ತೀವಿ. ಎಲ್ಲ ಎಷ್ಟು ವರ್ಷದಿಂದ ಮಾಡತ್ತೀರಿ? 22 ವರ್ಷ ಐತ್ರಿ ಎಲ್ಲರೂ. ಇನ್ನ ಪರ್ಮನೆಂಟ್ ಆಗಿಲ್ಲ? ಇಲ್ಲ, ಪರ್ಮನೆಂಟ್ ಇಲ್ಲ. ಪೇಮೆಂಟ್ 3600. ಅದೇ ಔಟ್ ಸೌಜ್ ಅದ ನಿಮ್ಗೆ? ಅಷ್ಟೇ ರೀ. ಪೇಮೆಂಟ್ ಎಟ್ಟದ್ರಿ? 3600 ತಿಂಗಳಿಗೆ. 3600? ಒಂದು ತಿಂಗಳಿಗೆ. 20 ವರ್ಷದಿಂದ ಅಷ್ಟೇ ಕೂಡ? 22 ವರ್ಷದಿಂದ ಅಷ್ಟೇ. ಮೊದಲು 600 ಇತ್ತು ರೀ. 400 ಮಾಡತ್ತೆ, ಈಗ 3600. ಈಗ ಎಷ್ಟು ಮಂದಿ ಕೆಲಸ ಮಾಡ್ತೀರಿ ಬಿಸಿ ಊಟದ? 1,19,000. ಬಿಜಾಪುರ ಸಿಟಿ ಸಿಟಿ ಒಳಗೆ ಎಟ್ಟದ? ಸಿಟಿ ಒಳಗೆ 6,000. 6,000. ನಿಮ್ಗೆ ಸರಿಯಾಗಿ ಪೇಮೆಂಟ್ ಸಿಗ್ತಾ ಇಲ್ಲ? ಇಲ್ಲ. ಮಂತ್ಲಿ ಪೇಮೆಂಟ್ ಬರಂಗಿಲ್ಲ? 2 ತಿಂಗಳು 3 ತಿಂಗಳು. ನೀವೆಲ್ಲರೂ ಸರ್ಕಾರಿ ಶಾಲೆಗೆ ನೌಕರಿ ಮಾಡ್ತೀರಿ? ಸರ್ಕಾರಿ ಶಾಲೆ. ತಮ್ಮ ಹೆಸರೇನ್ರಿ? ಕಾಳಮ್ಮ ಬಡಿಗೇರ್, ಬಿಸಿ ಊಟದ ಜಿಲ್ಲಾ ಅಧ್ಯಕ್ಷರು. ಮತ್ತೆ ಯಾರು ಮಾತಾಡ್ತಾರೆ? ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.